ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ ತಮಿಳು ನಟ ವಿಜಯ್. ಹೊಸ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ನಟ ವಿಜಯ್. ತಮಿಳಿಗ ವೆಟ್ರಿಗಂ ಪಕ್ಷ ಟಿವಿಕೆ ಘೋಷಣೆ ಮಾಡಿದ್ದಾರೆ ವಿಜಯ್. ತಮಿಳಿಗ ವೆಟ್ರಿಗಂ ಪಕ್ಷ ಒಂದು ಕಡೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದ್ರೇ ನಟ ವಿಜಯ್ ಇದೀಗ ಪಾರ್ಟಿ ಘೋಷಣೆ ಮಾಡಿದ್ದಾರೆ. ಕಮಲ್ ಹಾಸನ್ ಕೂಡ ಪಾರ್ಟಿ ಕಟ್ಟಿದ್ರು, ರಜನಿಕಾಂತ್ ಕೂಡ ಪಾರ್ಟಿ ಕಟ್ಟುವಂತಹ ಧಾವಂತದಲ್ಲಿದ್ದರು. ರಜನಿಕಾಂತ್ ಅವರು ಹಿಂದೆ ಸರಿತಾರೆ. ವಿಜಯಕಾಂತ್ ಕೂಡ ಪಾರ್ಟಿ ಕಟ್ಟಿದ್ರು. ತೀರಾ ಇತ್ತೀಚೆಗೆ ವಿಜಯಕಾಂತ್ ಕೂಡ ನಿಧನರಾದರು. ಇದೀಗ ನಟ ವಿಜಯ್ ಹೊಸ ಸಾಹಸಕ್ಕೆ ಮುಂದಾಗ್ತಾ ಇದ್ದಾರೆ ತಮಿಳುನಾಡಲ್ಲಿ. ತಮಿಳಿಗ ವೆಟ್ರಿಗಂ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಅವರ ಸಿನಿಮಾಗಳಂತ ಬಂದಾಗಲೂ ಕೂಡ ರಾಜಕೀಯದ ವಿಷಯಗಳು ತೀರಾ ಇತ್ತಿತ್ತಲಾಗಿ ನಾವು ಗಮನಿಸ್ಕೊಂಡಾಗ ರಾಜಕೀಯ ವಿಷಯಾಧಾರಿತ ಸಿನಿಮಾಗಳ ಅನೇಕವನ್ನು ಕೂಡ ವಿಜಯ್ ಮಾಡ್ತಾ ಇದ್ದರು. ಹಾಗಾಗಿ ಅದನ್ನೆಲ್ಲ ಒಂದು ಪೂರ್ವ ಸಿದ್ಧತೆ ಅಂತ ಕರೀಬಹುದೇನು. ಪ್ರಿಪ್ರೇಟ್ರಿಯಾಗಿ ಒಂದು ಈ ಥರದೊಂದು ಪಾರ್ಟಿ ಮಾಡಬೇಕು ಅಂದಾಗ ಜನಮನ್ನಣೆ ಪಡೆದುಕೊಳ್ಳುವ ದೃಷ್ಟಿಯಿಂದ ಅಲ್ಲಿನ ಕಥೆಗಳು, ಆ ಕಥೆಗಳಲ್ಲಿ ನಾಯಕ ಒಂದು ಕೆಟ್ಟ ರಾಜಕೀಯ ವ್ಯವಸ್ಥೆ ವಿರುದ್ಧ ಹೋರಾಡೋದು, ಪದ್ಧತಿಗಳ ವಿರುದ್ಧ ಹೋರಾಡೋದು ಅಂತ ಕಾನ್ಸೆಪ್ಟ್ ಇರ್ತಾಯಿತ್ತು. ಇದೀಗ ನಟ ವಿಜಯ್ ತಮಿಳಿಗ ವೆಟ್ರಿಗಂ ಪಕ್ಷ ಇದನ್ನು ಕಟ್ಟಿದ್ದಾರೆ. ಅಲ್ಲಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣಾ ಸ್ಪರ್ಧೆ ವಿಚಾರ ಸದ್ಯಕ್ಕೆ ಇದ್ದಂತೆ ಇಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಇಲ್ಲ ಅಂತ ಹೇಳಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ನಮ್ಮ ಟಾರ್ಗೆಟ್, ಅಂದರೆ ಮುಂದಿನ 2 ವರ್ಷಗಳಿಗೆ ಅವರು ರೆಡಿ ಆಗ್ತಾರೆ. ಸೊ ಆ ರೀತಿ ಒಂದು ಹೇಳಿಕೆ ಅವರಿಂದ ಬಂದಿದೆ. ಯಾವುದೇ ಪಕ್ಷದ ಜೊತೆ ನಾವು ಟೈಅಪ್ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳಲ್ಲ, ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಕೂಡ ನಟ ವಿಜಯ್ ಸ್ಪಷ್ಟಪಡಿಸಿದ್ದಾರೆ.